ಸ್ನೇಹಿತರೆ ನಮಸ್ಕಾರ. ನಮ್ಮ ವಿಜಯನಗರ ಜಿಲ್ಲೆ ಏನು ಕೂಡ್ಲಿಗಿ ತಾಲೂಕು ಮತ್ತು ಸೊಂಡೂರು ತಾಲೂಕು ಮಧ್ಯದಲ್ಲಿ ಯಶವಂತ ನಗರ ಅಂತ ಒಂದು ಊರಿದೆ. ಆ ಊರ ಹತ್ರ ಒಂದು ರೈಲ್ವೆ ಬ್ರಿಡ್ಜ್ ಇದೆ. ಯಾಕಂದರೆ ಆ ರೈಲ್ವೆ ಬ್ರಿಡ್ಜ್ ಯಾವ ಮಟ್ಟಕ್ಕಿದೆ ಅಂದರೆ ದಯವಿಟ್ಟು ಒಂದು 2 ನಿಮಿಷ ಇದೆ ವಿಡಿಯೋ, ಅದು ನೋಡಿ ಆಮೇಲೆ ಹೇಳ್ತೀನಿ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತ. ನೋಡಿ ಸ್ನೇಹಿತರೆ, ಇದೇ ರಸ್ತೆ, ಇದು ಸೊಂಡೂರು ಮತ್ತು ಯಶವಂತ ನಗರ ಅಂತ ಇದೆ. ಅದ್ರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಬ್ರಿಡ್ಜು. ಇದು ಇನ್ನು ಜಮಾನ್ದಲ್ಲಿ ಕಟ್ಟಿರೋದು. ಇನ್ನು ಇದುವರೆಗೂ ಅಲ್ಲಿ ಗೆಲ್ಲೋರು MLA ಅಷ್ಟೇ, MP ಗಳಷ್ಟೇ, ಆಮೇಲೆ ಜನಗಳು ಅಷ್ಟೇ, ಏನು ತಲೆ ಕೆಡ್ಸ್ಕೊಳ್ಳಲ್ಲ. ಕಷ್ಟ ಬಂದಾಗ ಮಾತ್ರ ತಲೆ ಕೆಡ್ಸ್ಕೊತವೆ. ಮಳೆ ಬಂದಾಗಂತೂ ಅಲ್ಲಿ ಹೋಗೋಕ್ಕೂ ಆಗಲ್ಲ, ಫುಲ್ಲು ರೋಡ್ ಬ್ಲಾಕ್ ಆಗುತ್ತೆ. ಏನು MLA ಬಡವರ ಬಂದು ದೀನದಲಿತರ ನಾಯಕ, ಆಮೇಲೆ ಅಭಿವೃದ್ಧಿ, ಹಂಗೆ ಹಿಂಗೆ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ. ಏನಕ್ಕೂ ಪ್ರಯೋಜನ ಇಲ್ಲ. ನೋಡಿ ಅದು ಎಷ್ಟು ವರ್ಷ ಆಗಿತ್ತೋ, ಎಷ್ಟು ಶತಮಾನಗಳಾಗಿತ್ತೋ ಹಾಕಿ ಆ ರೈಲ್ವೆ ಬ್ರಿಡ್ಜದು ಬಿದ್ದೋಗೈತೆ ಕಬ್ಬಣ. ಅದು ಅಕಸ್ಮಾತ್ ಯಾರ ಮೇಲಾರ ಬಿದ್ದೋಗಿದ್ರೆ ಏನು ಕತೆ, ಅದಕ್ಕೆ ಆಮೇಲೆ ಪರಿಹಾರ ಕೊಡ್ರಿ ಅಂತ ಬಾಯ್ ಬಡ್ಕೊಳ್ಳೋದು. ಈಗ ಬಸ್ ಗಿಸ್ಸು ಏನು ಹೋಗಂಗಿಲ್ಲ, ಸ್ಟಾಪ್ ಆಗಿದೆ. ಈ ರೀತಿ ಆಗಿದ್ದಾರೆ. ಎಂಥ MLA ಇದ್ದಾರೆ, ಎಂಥ MP ಇದ್ದಾರೆ, ಏನೇನು ಒಂದು ಪೈಸಾ ಕೆಲಸ ಮಾಡಿಲ್ಲ. ಇದು ಚಾಲೆಂಜ್ ಮಾಡ್ತೀನಿ ಬೇಕಾರೆ. ಅಂಥ MLA ಅಂಥ MP ಆಯ್ಕೆ ಮಾಡ್ಕೊತಾರೆ ಜನ. ಏನೇನೇನು ಕೆಲಸ ಮಾಡಲ್ಲ. ರೋಡ್ಗಳಂತೂ ಕುಲಿಗಟ್ಟೋಗವೆ. ಆ ರೋಡು ಕೆಂಪು, ಅಯ್ಯೋ ಶಿವ ಹೆಂಗಾಗಿದ್ದೇವೆ ಅಂದರೆ ನಿಜವಾಗ್ಲೂ. ಮತ್ತೆ ತಿರ್ಗಾ ಜನ ಅವರಿಗೆ ಓಟ್ ಹಾಕ್ತಾರೆ. ಯಾಕೆ ಹೇಳಿ? ಅವ್ರು ಕೂಡ ಎಂದಲ್ ಕಾಸಿಗೆ ಓಟ್ ಹಾಕ್ತಾರೆ. ಏನಾರು ಆದಾಗ ಮಾತ್ರ ಬಾಯ್ ಬಡ್ಕೊತಾರೆ. ಎಮರ್ಜೆನ್ಸಿಗೆ ಆಂಬುಲೆನ್ಸ್ ಬಂದರೂ ಹೋಗೋಕ್ಕಾಗಲ್ಲ ಇವಾಗ. ಆ ಪರಿಸ್ಥಿತಿ ಆಗಿದೆ. ಇದನ್ನು ಅಗಲನೂ ಮಾಡೋಕ್ಕಾಗ್ತಾಯಿಲ್ಲ. ಬೇರೆ ಪಕ್ಕದಲ್ಲಿ ಇನ್ನೊಂದು ರೋಡು ಮಾಡೋಕ್ಕಾಗ್ತಾಯಿಲ್ಲ. ಎದುರುಗಡೆ ಬಸ್ ಬಂದರೆ ಇನ್ನೊಂದು ಬಸ್ ಹೋಗೋಕ್ಕೂ ಆಗಲ್ಲ. ಇನ್ನು ನಾವು ಸಣ್ಣ ಹುಡುಗರಿದ್ದಾಗಲಿಂದ ನೋಡ್ತಾ ಇದ್ದೀವಿ. 48 ವರ್ಷ ಆಯಿತು ಇವಾಗ ನಮಗೆ. 48 ವರ್ಷದಿಂದ ಹಿಂಗೇತೆ ಅದೇ ಸಂದಿಲ್ಲೇ ತವಲಾಡ್ಕೊಂಡು ಓಡಾಡ್ತಾರೆ ಇನ್ನೂ ಜನ. ಅದನ್ನು ಅಗಲ ಮಾಡಿಸ್ರಿ ಅಂತ ಯಾರು ಹೇಳೋಂಗಿಲ್ಲ, ಅಗಲ ಮಾಡಿಸ್ರಿ ಅಂತ ಯಾರು ಕೇಳೋಂಗಿಲ್ಲ, ಯಾರಿಗೂ ಬೇಕಾಗಿಲ್ಲ ಅದು. MLA MP ಬೇಕಾಗಿಲ್ಲ. ಅವ್ರ ಈ ಕಡೆ ಬರೋದಿಲ್ಲ, ಹಂಗೆ ಸೋಗ್ಬಿಡ್ತಾರೆ. ಚುನಾವಣೆ ಟೈಮಿಗೆ ಓಟ್ ಕೇಳಕ್ಕೆ ಬರ್ತಾರೆ. ಆವಾಗ ಓಟ್ ಕೇಳಕ್ಕೆ ಬಂದಾಗ ಸ್ವಲ್ಪ ಕ್ಲೀನ್ ಮಾಡ್ತಾರೆ, ಅಷ್ಟೇ ಮುಗೀತು. ಇನ್ನು ತಿರ್ಗಾ ಓಟ್ ಕೇಳೋವರೆಗೂ ಯಾವ ಕಡೆ ಮೂಸು ಕೂಡ ನೋಡೋಲ್ಲ. ಅಂಥ MLA ಓಟ್ ಹಾಕ್ತಾರೆ. ನೆಕ್ಸ್ಟ್ 2028ಕ್ಕೆ ಬರ್ತಾರೆ. ಇದನ್ನು ನಾನು ಅಗಲ ಮಾಡಿಸ್ಬಿಡ್ತೀನಿ, ನನಗೆ ಓಟ್ ಹಾಕ್ರಿ ಅಂತ. ಅವಾಗ ಹಾಕ್ಸ್ಕೊಂಡು ಹೋದನು ತಿರ್ಗಾ ನೆಕ್ಸ್ಟ್ ಎಲೆಕ್ಷನ್ನೇ ಬರ್ತಾನೆ. ಇದು ನೋಡಿ, ಕೂಡ್ಲಿಗಿಯಿಂದ ಸೊಂಡೂರಿಗೆ ಹೋಗುತ್ತೆ, ಬಳ್ಳಾರಿಗೆ ಹೋಗುತ್ತೆ. ಆ ರಸ್ತೆ ಇದು. ಬಸ್ಸುಗಳೆಲ್ಲ ಇದೇ ರೋಡಲ್ಲಿ ಹೋಗೋದು. ಮಂತ್ರಾಲಯಕ್ಕೆ ಹೋಗೋ ಬಸ್ಸೆಲ್ಲ ಇದೇ ರೋಡಲ್ಲಿ ಹೋಗೋದು. ದಾವಣಗೆರೆಯಿಂದ ಬಸ್ಸುಗಳು ಎಲ್ಲ ಕಡೆ ಇದೇ ಹೋಗೋದು. ಹಿಂಗಿದೆ ಪರಿಸ್ಥಿತಿ. ಒಟ್ಟಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಷ್ಟೇ. ನೋಡಿದ್ರಲ್ಲ, ಈ ಒಂದು ರೈಲ್ವೆ ಬ್ರಿಡ್ಜು ಯಾವ ಮಟ್ಟಕ್ಕಿದೆ. ಇದನ್ನು ಮಾಡಿಸೋರು ಯಾರೂ ಇಲ್ಲ, ಇದನ್ನು ಕೇಳೋರು ಯಾರೂ ಇಲ್ಲ. ಅದು ಕೇಳಿದ್ರೂ ಮಾಡಿಸೋರು ಯಾರೂ ಇಲ್ಲ. ಸುಮ್ಮನೆ ಓಟ್ ಹಾಕ್ತವ್ರಿಗೆ ಹಾಕ್ತಾ ಇರ್ತಾರೆ, ಗೆದ್ದವ್ರಿಗೆ ಗೆಲ್ತಾ ಇರ್ತಾರೆ. ಆದರೆ ಕೆಲಸ ಮಾತ್ರ ಏನಿಲ್ಲ. ರಸ್ತೆಗಳು ನೋಡಿಬಿಟ್ರಂತೂ ಅಯ್ಯೋ ಶಿವ ಬಂಗಾರ. ಏನು ಚಿನ್ನದಂಥ ರಸ್ತೆಗಳು, ಚಿನ್ನದ ನಾಡಿನಲ್ಲಿ ಚಿನ್ನದಂಥ ರಸ್ತೆಗಳು. ಗಣಿನಾಡಿನಲ್ಲಿ ಎಂಥ ಅದ್ಭುತವಾದ ಗಣಿನಾಡು ನಮ್ಮ ಏನು ಸೊಂಡೂರು ತಾಲೂಕು. ಅದ್ಭುತವಾದ ಕೋಟಿ ದಿನ ಬೆಳಗ್ಗೆ ಎದ್ರೆ ಕೋಟಿ ದುಡ್ಡು ತೆಗಿತಾರೆ. ಆದರೆ ರಸ್ತೆಗಳು ಮಾತ್ರ ಯಾರು ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ಅಲ್ಲಿ ಲಾರಿಗಳು ಓಡಾಡ್ತವೆ, ಆದರೂ ದಿನ ಒಂದೊಂದು ಪ್ರಾಣ ಹೋಯ್ತವೆ. ಯಾರು ಹೇಳೋರು ಕೇಳೋರಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮತದಾರರು ಏನಿದಿರಲ್ಲ, ಯಶವಂತ ನಗರದ ಮತದಾರರು, ಒಂದು ಚುನಾವಣೆ ಬಹಿಷ್ಕಾರ ಮಾಡಿ. ಆ ಬ್ರಿಡ್ಜ್ ಆಗಲಿಲ್ಲ ಅಂದರೂ ಕೇಳಿಬೇಕಾದ್ರೆ ಒಂದೇ ಒಂದು ಚುನಾವಣೆ ಬಹಿಷ್ಕಾರ ಮಾಡಿ. ನಾವು ಓಟೇ ಹಾಕಲ್ಲ, ಯಾರಿಗೂ ಓಟ್ ಹಾಕಲ್ಲ, ನಮ್ಮೂರಿಗೆ ಯಾರೂ ಬರಲೇಬೇಡ್ರಿ, ನೀವು ಚುನಾವಣೆ ನಮಗೆ ಬೇಕಾಗಿಲ್ಲ ಅಂತೇಳಿ ಒಂದು ಚುನಾವಣೆ ಬಹಿಷ್ಕಾರ ಮಾಡಿ. ಯಾಕೆ ಅದು ಕೆಲಸ ಆಗಲ್ಲ ನೋಡ್ತೀನಿ ನಾನು. ಚಾಲೆಂಜ್ ಮಾಡ್ತೀನಿ, 100% ಕೆಲಸ ಆಗುತ್ತೆ. ನೀವು ಚುನಾವಣೆ ಸ್ಟಾಪ್ ಮಾಡಬೇಕು, ಚುನಾವಣೆ ಬಹಿಷ್ಕಾರ ಮಾಡಬೇಕು. ಅವಾಗ ಮಾತ್ರ ಕೆಲಸ ಆಗುತ್ತೆ. ಸೊಂಡೂರಿನ ಜನತೆ, ಸೊಂಡೂರಿನ ಮತದಾರರೇ, ಈ ಕಡೆ ಕೂಡ್ಲಿಗಿ, ಈ ಕಡೆ ಬಳ್ಳಾರಿ, ಎಲ್ಲ ಕಡೆ ಅದು ಒಂದೇ ರೋಡ್ ಇರೋದು, ಬೇರೆ ರಸ್ತೆ ಇಲ್ಲ. ಯಾಕಂದರೆ ಬೆಟ್ಟ ಕಾಡುಗಳು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅದು. ಅದರಿಂದ ದಯವಿಟ್ಟು ಆ ಸುತ್ತಮುತ್ತ ಇರ್ತಕ್ಕಂಥ ನಾಗರಿಕರು, ಜನಗಳು, ಗ್ರಾಮಸ್ಥರು ಚುನಾವಣೆ ಬ್ಯಾನ್ ಮಾಡಿದರೆ, ಚುನಾವಣೆ ನಾವು ಈ ಸರಿ ನಾವು ಚುನಾವಣೆ ಮಾಡಲ್ಲ, ನಮಗೆ ಬೇಕಾಗಿಲ್ಲ ಅಂತೇಳಿ ನೀವು ತೀರ್ಮಾನ ತಗೊಂಡ್ರೆ ಆ ಫ್ಲೇವರು, ಆ ರಸ್ತೆ ಅಗಲ ಆಗುತ್ತೆ. ಇಲ್ಲ ಅಂದರೆ ಅದೇ ಸಂದಿಲ್ಲೇ ನೀವು ಒತ್ತಡಬೇಕಾಗುತ್ತೆ. ಇಷ್ಟು ವರ್ಷ ಆಯಿತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು. ಎಷ್ಟು ಚುನಾವಣೆ ಗೆದ್ದಿದ್ದಾರೆ, ಎಷ್ಟು ಮಂತ್ರಿಗಳು ಆಗಿದ್ದಾರೆ, ಎಷ್ಟು ಶಾಸಕರು ಬಂದು ಹೋಗಿದ್ದಾರೆ, ಕೋಟಿ ದುಡ್ಡು ಮಾಡ್ಕೊಂಡಿದ್ದಾರೆ. ಆದರೆ ಆ ರಸ್ತೆ ಕೂಡ ಹಂಗೆ ಇದೆ. ನೀವೆಲ್ಲ ಬದಲಾವಣೆ ಆದರೂ ಮಾತ್ರ ಆ ರಸ್ತೆ ಬದಲಾವಣೆ ಆಗುತ್ತೆ. ಇಲ್ಲ ಅಂದರೆ ಅವರು ಕೂಡ ಎಂಜಲು ಕಚ್ಚಿಸ್ಕೊಂಡು ಓಟ್ ಹಾಕಿದರೆ ನೀವು ಹಂಗೆ ಅದು ಯಾರ ಮೇಲೆ ಬೀಳುತ್ತೋ, ಯಾರು ಹೋಗುತ್ತೋ ಗೊತ್ತಿಲ್ಲ. ಅನುಭವಿಸ್ರಿ, ಏನು ಮಾಡೋಕ್ಕಾಗಲ್ಲ. ಜೈ ಕರ್ನಾಟಕ. ಮತ್ತೆ